ಪರಮಾತ್ಮರು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ ಸ್ಥಳವು ಇದೇ ಇರಬಹುದೇ? ಇಲ್ಲಿ ನನ್ನ ಜನ್ಮ ವೃತ್ತಾಂತವು ತಿಳಿಯುವುದೆಂದು ಹೇಳಿದರು. ಆ ರಹಸ್ಯವು ಏನಿರಬಹುದು? ಭಗವಾನ್ ಭಾಸ್ಕರ, ಇದೋ ನನ್ನ ಪ್ರಣಾಮಗಳನ್ನು ಸ್ವೀಕರಿಸು. ಓಂ ಸೂರ್ಯದೇವಾಯ ನಮಃ. ಮಾರ್ತಾಂಡಾಯ ನಮಃ. ಓಂ ಭಾಸ್ಕರಾಯ ನಮಃ. ಕರ್ಣ, ಕರ್ಣ. ಅಮ್ಮ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನು ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆಗೆ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆಗೆ. ಎಂದಿಗೆ ಈ ಋಣವ ತೀರಿಸಲೇನಾ? ಅಮ್ಮ, ಎಂದಿಗೆ ಈ ಋಣವ ತೀರಿಸಲೇನಾ? ಮಗು ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವಮ್ಮ ನಾನಾಗ ಏನೊಂದಳು ಹರಿ. ಅಮ್ಮ, ಮಗುವಮ್ಮ ನಾನಾಗ ಏನೊಂದಳು ಹರಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ನಾ ಮಾಡಿದ ಪರಾಧ ಏನದು ತಾಯೇ? ಅಮ್ಮ, ನಾ ಮಾಡಿದ ಪರಾಧ ಏನದು ತಾಯೇ? ಅಕ್ಷಮ್ಯವೆನಿಸೆ ಜೀವವ ತೊರೆಯೇ. ಅಮ್ಮ, ಅಕ್ಷಮ್ಯವೆನಿಸೆ ಜೀವವ ತೊರೆಯೇ. ಅಮ್ಮ, ನಾ ಮಾಡಿದ ಪರ ನಾ ಮಾಡಿದ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ.
ಅಮ್ಮ, 5 ಜನ ವೀರಪುತ್ರ ಪಡೆದ ಸೌಭಾಗ್ಯವತಿ ನೀನು. ಈ ನಿನ್ನ ಹೃದಯದಲ್ಲಿ ಈ ಸೂತಪುತ್ರ ಈನಕುಲ ಕರ್ಣನಿಗೆ ಜಾಗವಿರುವುದೇ ತಾಯಿ? ಇರುವುದು ಕರ್ಣ. ಅಮ್ಮ, ನಿನ್ನ ದರ್ಶನವಾಗಿತ್ತಲ್ಲ ನನಗಷ್ಟು ಸಾಕು ತಾಯಿ. ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾ ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲಮ್ಮ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲಿವೆವು. ಹೀಗಿರುವಾಗ ನನ್ನನ್ನು ಈ ಪ್ರಪಂಚವೆಲ್ಲ ಸೂತ ನೀಚ ಈನಕುಲದವನೆಂದು ಹೀಯಾಳಿಸುತ್ತಿರುವಾಗ ನೀನು ಅದನ್ನೆಲ್ಲವನ್ನು ಒಂದೇ ಮಾತಿನಿಂದ ಪರಿಹರಿಸಬಹುದಾಗಿತ್ತು. ಏಕಮ್ಮ ಸುಮ್ಮನಾದೆ? ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು. ಈಗಲಾದರೂ ನನ್ನ ಮೇಲೆ ಕರುಣೆ ಬಂತಲ್ಲಮ್ಮ. ಈ ಉಪಕಾರದ ಭಾರವನ್ನು ನಾ ಹೇಗೆ ತೀರಿಸಲಿ ಅಮ್ಮ? ಕರ್ಣ, ಅಮ್ಮ, ಕರ್ಣ, ಅಮ್ಮ, ಅಮ್ಮ, ಹಡೆದೆನೋ ನಿನ್ನ ಮುನಿ ಮಂತ್ರದಿಂದ ಹಡೆದೆನೋ ನಿನ್ನ ಲೋಕಪವಾದಕ್ಕೆ ನದಿಯೊಳೆ ಸೇದೆನೋ ಲೋಕಪವಾದಕ್ಕೆ ನದಿಯೊಳೆ ಸೇದೆನೋ ಕಣ್ಣೀರಿನ ಆರಾಧನೆ ಈ ಜೀವನ ಈ ವೇದನೆ
ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ಅಮ್ಮ. ನೀನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನೆ ಮಾತುಗಳು ಶೂಲದಂತೆ ಹಿರಿಯುತ್ತಿವೆ ಕರ್ಣ. ಅಮ್ಮ, ಚಿಕ್ಕಂದಿನಿಂದ ಇಂದಿನವರೆವಿಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣಳು. ಅಮ್ಮ, ಕರ್ಣ, ಪಾಪಿಯಾದ ಈ ನಿನ್ನ ತಾಯಿಯನ್ನು ಅಮ್ಮ, ಈ ಕ್ಷಮಿಸಿ ರೀತಿ ಬಿಡು ಮಾತನಾಡಬೇಡ ತಾಯಿ. ಅಮ್ಮ, ನಾನು ಕಳೆದುಕೊಂಡ ತಾಯಿಯನ್ನು ಪುನಃ ಪಡೆಯುವೆನ ತಾಯಿ. ಪಡೆಯಬೇಕಂದ. ಅಮ್ಮ, ನೀನು ವೀರ ಮಾತೆ. ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಸಲ್ಲ. ನಾನು ಸೂತಪುತ್ರನಾಗಿಯೇ ಬೆಳೆದೆನು, ಸೂತಪುತ್ರನಾಗಿಯೇ ಉಳಿದಿರುವೆನು. ಕೊನೆಗೊಂದು ದಿನ ಸೂತಪುತ್ರನಾಗಿಯೇ ಸಾಯುವೆನು. ತಾಯಿ, ನನಗೆ ಯಾವ ಹೆಚ್ಚಿನ ಗೌರವವೂ ಬೇಡ. ನಾನು ಹತಭಾಗ್ಯನು. ನಿನ್ನ ಪಾದ ಸೇವೆ ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಮ್ಮ. ಕರ್ಣ, ಆದದ್ದು ಆಗಿ ಹೋಯಿತು ಮಗನೇ. ಅಮ್ಮ, ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವೆಯಂತೆ ನಡೆ ಕಂದ. ಅಮ್ಮ, ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳಿ ತಾಯಿ, ನಡೆಸಿಕೊಡುವೆನು. ಹಾಗೆಂದು ಬೇಡ ಕಂದ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಭಿಕ್ಷೆ ಬೇಡುವೆನು ಮಗನೇ. ತಾಯಿ. ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು, ಸೌಭ್ರಾತೃ ದಾನ ಮಾಡು. ಅಮ್ಮ, ನೀನೇ ವೀರಮಾತೆ. ತೊರೆದಾತನನ್ನು ಪೊರೆಯುವುದೇ ತಾಯಿ. ಅವನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ. ಆತನನ್ನು ತೊರೆದರೆ ನಾನು ಕೊಲೆಪಾಕಿಗಿಂತ ಕಡಿಮೆಯಾಗುವುದಿಲ್ಲವೇ? ಇದರಿಂದ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹನೆಂದು ಶಪಿಸದಿರವೆ? ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ ತಾಯಿ? ಸರ್ವದಾ ಆಗಲಾರದು ತಾಯಿ. ನಿಶ್ಚಯ ಕಂದ, ಅಮ್ಮ. ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ ಕರ್ಣ? ಅಮ್ಮ, ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಮಗನೇ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಆ ಪಾಂಡವರು ನನ್ನ ಸಹೋದರರ ಭಾವನೆಯೇ ನನಗಿರಲಿಲ್ಲ. ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿದೆ? ಬಿಡು ನಿನ್ನ ವ್ಯತೆಯನ್ನು. ಲೋಕೈಕ ವೀರನಾದ ಅಮ್ಮ, ನಿನ್ನೊಡನೆ ಆ ದುರ್ಯೋಧನನಿರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಅಮ್ಮ, ಈ ಯುದ್ಧದಿಂದಲಾದರೂ ಪರಾಮುಖನಾಗುವೆಯಾ ಕರ್ಣ? ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವವರೆಗೂ ಓಡಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು ತಾಯಿ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತ ಕಡಿಮೆಯಾಗುವುದಿಲ್ಲವೇ? ಆಗಲಾರದು ತಾಯಿ, ಸರ್ವದಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆ ತಾಯಿ. ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ ಮಗನೇ. ಅಮ್ಮ. ಕರ್ಣ, ಅಮ್ಮ, ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅಮ್ಮ, ಅವರನ್ನು ಕೊಲ್ಲಬೇಡ ಮಗನೇ. ಅವರನ್ನು ಉಳಿಸಿಕೊಡು ಕರ್ಣ, ಉಳಿಸಿಕೊಡು. ಅಮ್ಮ, ಆಗಬಹುದು ತಾಯಿ. ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅಮ್ಮ. ಏನೆಂದೆ? ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷವೇಕೆ ಮಗನೇ? ಅಮ್ಮ, ಆತನೊಡನೆ ಯುದ್ಧ ಮಾಡಿ ಗೆಲ್ಲುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ನನಗೆ ನನ್ನ ಜನ್ಮ ಆಗ ಸಾರ್ಥಕವಾಗುವುದು ತಾಯಿ. ನಮ್ಮಿಬ್ಬರಲ್ಲಿ ಈ ಪ್ರಪಂಚದಲ್ಲಿ ಓರ್ವರಿಗೆ ಸ್ಥಾನವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು
ಮಾ, ಒಂದು ವೇಳೆ ನನ್ನಿಂದ ಅರ್ಜುನನೇ ಬಿಟ್ಟು ಬಿಟ್ಟರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವವರು ತಾಯಿ. ಚಿಂತಿಸಬೇಡ ತಾಯಿ. ಕರ್ಣ, ಅಮ್ಮ, ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ಒಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ಮಗನೇ? ಕೇಳು ತಾಯಿ. ಈ ಕರ್ಣನು ಎತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದ ಪಾಪಿಯಲ್ಲ. ಕೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಸತ್ಯವಾಗಿಯೂ ನಡೆಸಿಕೊಡುವೆ. ಹೇಳು ತಾಯಿ. ಕರ್ಣ, ಆಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷವಲ್ಲವೇ? ಅಮ್ಮ, ಕರ್ಣ, ಅಮ್ಮ, ನಾಳಿನ ರಣರಂಗದಲ್ಲಿ ನೀನದೆಂತಹ ಕಠಿಣ ಪ್ರಸಂಗ ಬಂದರೂ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟ ತಾಯಿ. ಆಗಬಹುದು ತಾಯಿ. ಸುಯೋಧನ, ಈಗಲೀಗಲೇ ನೀನು ಕೆಟ್ಟೆ. ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಅಯ್ಯೋ ಸುಯೋಧನ, ಇಂದ್ರನು ವಜ್ರ ಕವಚವನ್ನು ಅಪಹರಿಸಿದನು. ನಿನ್ನಯ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮರು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಅಮ್ಮ, ನನ್ನ ಹೆತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿದೆ, ಮಾಡಲಿ. ಪೌರುಷ ಇರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಈ ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಆಗಬಹುದು ತಾಯಿ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋ ಕರ್ಮದಾದಿಗೆ ಕಾದಿರಲೊಲ್ಲೆ, ಇದೋ ಕೊಡುವೆನು ಬಾಚೆಯನು ಬಿಡು ಚಿಂತೆಯ ಜನನೀ. ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಮಾತನ್ನು ಕೇಳಮ್ಮ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಮಾತನ್ನು. ಹಿಡಿಯುವುದೊಂದೇ ಬಾಣದ ಗುರಿಯ ಕೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಮುಗಿಲ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ನಿನ್ನಾಣ ತಪ್ಪೆನಮ್ಮ, ನಿನ್ನಾಣ ಸತ್ಯವಮ್ಮ, ಬಿಡು ಚಿಂತೆಯ ಜನನೀ. ಅಮ್ಮ, ನಿಮ್ಮೆಲ್ಲರ ಇಚ್ಛೆ ಇದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು.
ಪುನಃ ನಿನ್ನನ್ನು ನೋಡುವ ಭಾಗ್ಯ ಸಿಗುವುದೋ ಇಲ್ಲವೋ? ಹಾಗೆನ್ನ ಬೇಡ ಕರ್ಣ. ಕಡೆಯದಾಗಿ ನನ್ನೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ? ಅದೇನು ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ತಿಳಿಸಬೇಡ ತಾಯಿ. ಕರ್ಣ, ಅಮ್ಮ, ಈ ಯುದ್ಧದಲ್ಲಿ ನಾನು ಒಂದು ವೇಳೆ ಮೃತಪಟ್ಟರೆ ಅಮ್ಮ, ನನ್ನ ಕಡೆಯದಾಗಿ ನನ್ನ ಸತ್ಯನಂದನನ ಕೈಯಲ್ಲಿ ನನ್ನ ಉತ್ತರಾಧಿಕ್ರಿಯೆಗಳನ್ನು ನಡೆಸಿಕೊಡು ತಾಯಿ. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೈವವೇ, ಇಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾಗ ಪರಮೇಶ್ವರ, ಪರಮೇಶ್ವರ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗ. ಪ್ರಪಂಚದಲ್ಲಿ ದೈವ ಬಲ ಇಲ್ಲದ ಮನುಷ್ಯನು ಬದುಕಿದ್ದೂ ವ್ಯತೆ. ಹಾಗಲಿ ನಾನು ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ನಾನು ಈಗಲೇ ಯುದ್ಧರಂಗಕ್ಕೆ ತೆರಳುವೆನು. 10 ದಿನಗಳ ಘೋರದ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ಉದಯಸೂರನು ಉದಯನಾದಂತೆಯೇ ಭಾವಿಸಿದೆ. ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣಾಚಾರ್ಯರೇ ಧನುರ್ದ್ರಾಗಿ ನಿಂತಿರುವರು. ಅವರನ್ನು ಭೇದಿಸಿ ಮುನ್ನುಗ್ಗುವ ಪ್ರಯೋಜನವು ಯಾರಿಂದಲೂ ಇಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ವಿಫಲವಾಗಿ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಇನ್ನೊಂದು ಯುದ್ಧ ಭೂಮಿಯ ಸ್ಥಳದಲ್ಲಿ ಕಾದಾಡುತ್ತಿರುವುದು. ಅವರು ಹಿಂದಿರುಗಿ ಬರುವ ಸಂಭವವಿಲ್ಲ ಅಣ್ಣ. ಇದರ ಉಪಾಯವೇನು? ಜಾಗ್ರತೆಯಾಗಿ ನಾವು ಏನಾದರೂ ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಏನು ನಮ್ಮ ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಈ 3 ಲೋಕವನ್ನೇ ಎದುರಿಸಬಲ್ಲೆ. ಈ ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ಪಾಂಡವರಿಗೆ ಅಪಜಯವೇ ನಮಗೆ ಒದಗಿರುವಂತಹ ಆಪತ್ತಾದರೇನು ದೊಡ್ಡಪ್ಪ? ಅಭಿಮನ್ಯು ದೊಡ್ಡಪ್ಪ, ಚಿಂತೆಯ ತಡವ ಮಾಡ ನನಗೆ ಚಿಂತೆಯ ತಡವ ಮಾಡ ನನಗೆ ಕೊಡಲಿ ಅವಯ. ಕೇಳಿದು ದ್ರೋಣ ಯೋಹ ಬೇಡಿಕೆ, ಕೇಳಿದು ದ್ರೋಣ ಯೋಹ ಬೇಡಿಕೆ ಗಳಸಿಗೆಲ್ಲ ದ್ರೋಣನ ಯೋಹ ಬೇಡಿಕೆ ಕಣದೊಳಗೆ ಕೆಣಕಿದರೆ ತರುಣಗಳ ಚಿಂತೆಯ ತಡವ ಮಾಡ ನನಗೆ ಕೊಡಲಿ ಅಭಯ ಅಭಯ. ದೊಡ್ಡಪ್ಪ, ಏಕೆ ಚಿಂತಾಮಗ್ನಾಗಿರುವೆ? ಈಗ ನನಗೆ ಅನುಮತಿಯನ್ನು ಕೊಡಿ. ಹಾಗ ತಿಳಿ ದೊಡ್ಡಪ್ಪ, ಇದಕ್ಕೋಸ್ಕರ ಅನುಮತಿಯನ್ನು ಕೇಳುವುದಕ್ಕಾಗಿ ಬಂದಿರೋದು ದೊಡ್ಡಪ್ಪ. ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಕೌರವ ಯೋಧರ ಬಾಣದ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತಾಶವಾಗುತ್ತಿರುವುದು. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತ. ನನಗೆ ಅನುಮತಿಯನ್ನು, ನಾನು ವ್ಯೂಹವನ್ನು ಭೇದಿಸುವ ಅನುಮತಿಯನ್ನು ಕೇಳುವುದಕ್ಕಾಗಿ ಬಂದಿದ್ದು ದೊಡ್ಡಪ್ಪ. ಬಾಪು ಅಭಿಮನ್ಯು, ಬಾಪು, ಏನು ನಮ್ಮ ವಂಶದ ಗೌರವ ಸ್ವರೂಪರು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ದುಸ್ಸಾಹಸವಾದ ಕೆಲಸಕ್ಕೆ. ನೀನಿನ್ನು ಅಸೂಳೆ ಬಾಣದ ರಭಸವನ್ನು ನೀನು ತಡೆಯಲಾರೆ ಮಗು. ದೊಡ್ಡಪ್ಪ, ನಾನು ಚಿಕ್ಕವನೊಂದು ಈ ರೀತಿ ಹೇಳ್ತೀರಿಯ? ನಿನ್ನ ಕಣ್ಣ ಮುಂದೆ ನಿಂತಿರುವ ಈ ಪಾರ್ಥನ ಶರೀರವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ ದೊಡ್ಡಪ್ಪ. ಕ್ಷಾತ್ರ ತೇಜ ಚಿರ ಪ್ರಕಾಶದಿಂದ ಮಾಲವಾಗಿ ಬೆಳಗುತ್ತಿರುವುದು.
ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸಿಕೊಳ್ಳೋದಕ್ಕಲ್ಲ ದೊಡ್ಡಪ್ಪ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರಯುವ ಭೇದಿಸುವ ಉಪಾಯವನ್ನು ಕಲಿತಿರುವುದು. ಅದಕ್ಕೆ ಅವಕಾಶ ದೊರಕಿರುವುದು. ಅದನ್ನು ವ್ಯರ್ಥ ಮಾಡಬೇಡ ದೊಡ್ಡಪ್ಪ. ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವುದು ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮ ಶಾಲೆಯನ್ನು ಜಗತ್ತಿಗೆ ತೋರಿಸುವೆನು. ಅಗ್ರಜ, ಈ ಬಾಲಕನ ಉತ್ಸಾಹ ಭಂಗ ಮಾಡಬೇಡ. ಅವನಿಗೆ ಅನುಮತಿಯನ್ನು ಕೊಡು. ನಾನು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಆ ಅಭಿಮನ್ಯು ನುಗ್ಗೋದು ಮುಂಚೆಗೆ ಛಿದ್ರ ಮಾಡಿಬಿಡುವೆನು. ಭೀಮಸೇನ, ನಿಮ್ಮೆಲ್ಲರ ಇಷ್ಟದಂತೆ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿಮ್ಮ ಕೈಯಲ್ಲಿಡುವೆನು. ದ್ರೋಣಾಹಾರ ಚಕ್ರವ್ಯೂಹವು ನಿಮ್ಮ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಜಯಶೀಲಿಯಾಗಿ ಹಿಂದಿರುಗು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದ ವಜ್ರದ ಕವಚದಂತೆ ರಕ್ಷಿಸಿಕೊಳ್ಳಲು ನನಗೆ ಭಯವಿಲ್ಲ ದೊಡ್ಡಪ್ಪ. ರಣಭೂಮಿಯ ಪರಿಯ ವಿಜಯ. ಪಾರ್ಥ, ಪರಮಾತ್ಮ, ವಿಜಯ ಜವದಲ್ಲಿ ಸೈನ್ಯದಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿಪರ ಸಹಸ್ರಕು ಬಾಳು ಭಯಂಕರ. ಮಹಾಭೀಕರ ಜಯ ಧ್ವನಿಪರ ಸಹಸ್ರಕು ಬಾಳು ಭಯಂಕರ. ಮಹಾರಥಿ ಬಹು ಪರಾದಿ ಬರುದ. ಮಹಾರಥಿ ಬಹು ಪರಾದಿ ಬರುದ. ಮೋಹಾರಿ ಭಗತ ಮಾತಾಂತ ವಿಜಯ. ಜಮದಲ್ಲಿ ಜಯದಿ ರಣಭೂಮಿಯ ಪರಿಯ ಜಯ. ಅಹಿತ ವಿಭವಯುತ ಮುರುಗ ಗಜ ಸಹಿತ ನರವ ವಿಭವ ಮುಗಿದ. ಮಾತ್ರ ಅಹಿತ ವಿಭವಯುತ ಮುರುಗ ಗಜ ಸಹಿತ ನರವ ವಿಭವ ಮುಗಿದ. ಉಯ್ಯ ರೋಜುಲ ಮಹಾಮಿನಿಕಿಲ. ಉಯ್ಯ ರೋಜುಲ ಮಹಾಮಿನಿಕಿಲ. ಉಪಭರಿತ ಗುರು ವಿಜಯ ಪರಿಕಲಿಕ. ಉಪಭರಿತ ಗುರು ವಿಜಯ ಪರಿಕಲಿಕ. ಉಪಭರಿತ ಗುರು ವಿಜಯ ಪರಿಕಲಿಕ. ಉಪಭರಿತ ಗುರು ವಿಜಯ ಪರಿಕಲಿಕ. ಜಯ ಜವದಲ್ಲಿ ಜಯದಿ ರಣಭೂಮಿಯ ಪರಿಯ ಜಯ. ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ಪರಮಾತ್ಮ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ. ಅಹಿತ ವಿಭವಯುತ ಗುರುಗ ಗಜ ಸಹಿತ ನರವ ವಿಭವ ಮುಗಿದ. ಅಹಿತ ವಿಭವಯುತ ಗುರುಗ ಗಜ ಸಹಿತ ನರವ ವಿಭವ ಮುಗಿದ. ಸೋಯಿನ ರೋಜ ಕುಲ ಮಹಾವಿನಿಗಿಲ. ಹೋಯಿನ ರೋಜ ಕುಲ ಮಹಾವಿನಿಗಿಲ. ಉಪಭರಿತ
ಪರಮಾತ್ಮ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ವೀರರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಆಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರ ಮಹಾಸಮರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು ಪರಮಾತ್ಮ. ಇಚ್ಛೆಯಂತೆ ಆಗಲಿ ಪಾರ್ಥ. ನಿನ್ನ ಇಚ್ಛೆಯಂತೆ ಆಗಲಿ ಪಾರ್ಥ. ಕೌರವನ ಸೈನ್ಯವು ಚಂಡಮಾರುತದಿಂದ ಉಬ್ಬೇರಿದ ಸಾಗರದಂತೆ ಕಾಣುತ್ತಿದೆ. ಅತ್ತ ದುರ್ಯೋಧನನು ತನ್ನ ಆಪ್ತರಾದ ಕರ್ಣ ಮತ್ತು ದುಶ್ಯಾಸನೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಶಕುನಿ ಮತ್ತು ಜಯದ್ರಥರು, ಕೌರವೇಶ್ವರನ 98 ಮಂದಿ ಸಹೋದರರು ಮತ್ತು ಅವರ ಮಕ್ಕಳು ಚತುರಾಶ್ವರಥದಲ್ಲಿ ಕುಳಿತಿದ್ದಾರೆ. ಇವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ನಿಂತಿರುವವರೇ ಆಚಾರ್ಯ ದ್ರೋಣರು. ದ್ರೋಣರ ಪಾರ್ಶ್ವದಲ್ಲಿ ಗಂಭೀರ ವದನರಾಗಿ ನಿಂತಿರುವವರೇ ಕುರುಪುತ್ರ ಅಶ್ವತ್ಥಾಮರು. ಇವರೆಲ್ಲರ ಮುಂದೆ ನಿಂತಿರುವ ಕೌರವ ಸೇನಾಪತಿ ನಿಮ್ಮ ಪಿತಾಮಹರು. ಭರತಕುಲ ಕೀರ್ತಿ ಮಣಿಮಕುಟ ಭೀಷ್ಮಾಚಾರ್ಯರು. ಯುದ್ಧದ ಮುಂಚೆ ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸೋ ಪಾರ್ಥ. ಆಜ್ಞೆ ಮಾಡುವ ಭೀಷ್ಮಂ ಕುರು ಪಿತಾಮಹನು, ಇದೋ ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂಥದ ಪವಿತ್ರವಾದ ಸುಸಮಯವಿದು. ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲವನಾದರೂ ಅರ್ಜುನನ ಪತನವು ಅಥವಾ ಉತ್ತರವ ದೇವ? ಏಕೆ ಪಾರ್ಥ, ಏನಾಯಿತು? ಏಕೆ ಇಷ್ಟೊಂದು ವಿಚಲಿತನಾಗಿರುವೆ? ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ. ಪರಮಾತ್ಮ, ಗುರು ಬಾಂಧವರ ಚಿರಚೇರಿಸೆನ. ಗುರು ಬಾಂಧವರ ಚಿರಚೇರಿಸೆನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾಗೆ. ಅಲ್ಪ ಭೋಗವ ಬಯಸಿ ಪಾದಕಿ ನಾನಾಗೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಮತಿ ನನ್ನ ನಾದೆ ಪದವ ತೋರುವ ಮುನ್ನ.
ಕಂದ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ 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 ಪರಮಾತ್ಮ ಏನು ಮಾತಾಡ ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಪರಮಾತ್ಮ ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಪತಿಹೀನ ನಾನಾದೆ ಪಥವ ತೋರುವ ಮುನ್ನ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ 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 ಏಕೆ ಏನು ಹೇಳಲಿ ಪರಮಾತ್ಮ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆಯು ಬೇಸಿಗೆ ಬಿಸಿಲಿಗೆ ಬೆಂದ ತಾವರೆಯಂತೆ ಮುಖವೆಲ್ಲ ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಹಿತೈಷಿಗಳು. ಇವರಲ್ಲಿ ಎಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಎಂಬುದನ್ನು ಬಲ್ಲೆಯ ಪರಮಾತ್ಮ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ನಾಶಪಡಿಸಲು ನನ್ನಿಂದ ಆಗುತ್ತಿಲ್ಲ. 3 ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ನಾನು ಈ ಜ್ಞಾತಿವರೆಗೆ ಗುರು ನಿಂದನೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡವೇ ಬೇಡ. ಪಾರ್ಥ, ಕ್ಷತ್ರಿಯ ವೀರನಾದ ನೀನು ಯುದ್ಧ ಭೂಮಿಯಲ್ಲಿ ನಿಂತು ಅನಾರ್ಯನಂತೆ ವರ್ತಿಸಬೇಡ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನಿನ್ನ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ತಿಳಿಸಿಕೊಟ್ಟ ಗುರು. ಪೂಜಾರ್ಹರಾದ ಇವರುಗಳ ಮೇಲೆ ನಾನು ಬಾಣವನ್ನು ತೊಡುವುದೇ? ರಾಜ್ಯದ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶಪಡಿಸಲು ನನ್ನಿಂದ ಆಗದು. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ. ಪಾರ್ಥ, ನೀನು ವಧಿಸುವುದು ಯಾರನ್ನು? ಅಳಿವೇ ಇಲ್ಲದ ಆತ್ಮವನ್ನು ವಧಿಸುವುದು ಅಸಾಧ್ಯ. ಮನುಷ್ಯನು ಹರಿದ ಬಟ್ಟೆಯನ್ನು ತ್ಯಜಿಸಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹದಲ್ಲಿ ಆಶ್ರಯ ಪಡೆಯುತ್ತದೆ. ಮರಣವು ದೇಹದ ನಾಶವೇ ಹೊರತು ಆತ್ಮದ ನಾಶವಲ್ಲ. ಆತ್ಮವು ಅದಕ್ಕಾಗಿ ಚಿಂತಿಸುವುದಿಲ್ಲ. ನೀನು ಹೇಳಿದ್ದ ಭೀಷ್ಮ, ದ್ರೋಣ, ಗುರುಜನರು ಅನೇಕ ಬಾರಿ ಹುಟ್ಟಿ ಅನೇಕ ಬಾರಿ ದೇಹತ್ಯಾಗ ಮಾಡಿದ್ದಾರೆ. ಪುನರಪಿ ಮರಣಂ ಪುನರಪಿ ಜನನಂ ಎಂಬಂತೆ ಪುನರಾವರ್ತನೆ ಆಗುತ್ತಿರುತ್ತದೆ. ಇದರಿಂದ ಮುಕ್ತಿಯನ್ನು ಪಡೆಯಲು ಕ್ಷತ್ರಿಯನಾದ ನೀನು ಶಾಸ್ತ್ರ ಧರ್ಮವನ್ನು ಪಾಲಿಸು. ಜನಾರ್ದನ, ಯುದ್ಧದ ಎಸೆಯುತ್ತಿದ್ದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ನಾನೇನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಪರಮಾತ್ಮ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವಿಲ್ಲವೇ? ಪಾರ್ಥ,
ಸ್ವಧರ್ಮ ಪಾಲನೆಯಿಂದ ಪ್ರಾಣ ತ್ಯಜಿಸುವುದು ಸರಿಯಾದ ಕಾರ್ಯವಲ್ಲ. ಪರಧರ್ಮದ ಅವಲಂಬನೆ ಅನರ್ಥಕಾರಿ. ನೆನಪಿರಲಿ ಪಾರ್ಥ, ಇದು ಧರ್ಮಯುದ್ಧ. ಈ ಧರ್ಮಯುದ್ಧದಿಂದ ವಿಮುಖನಾಗಬೇಡ. ನರಕಕ್ಕೆ ಭಾಜನನಾಗುವೆ. ಶತ್ರುಗಳು ನಿನ್ನನ್ನು ಏಡಿ ಎಂದು ಕರೆಯುವರು. ಸ್ವಜನರು ನಿನ್ನನ್ನು ವಂಚಕನೆಂದು ಕರೆಯುವರು. ಅಜ್ಞಾನದ ಕರ್ಮಭ್ರಷ್ಟನಾಗಬೇಡ. ವಾಸುದೇವ, ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವೋ ಧರ್ಮ ರಕ್ಷಣೆಯು? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು ಪರಮಾತ್ಮ. ಪಾರ್ಥ, ಮಾನವರಾದ ನಾವು ಕರ್ಮಕ್ಕೆ ಅಧೀನರೇ ಹೊರತು ಫಲಕ್ಕೆ ಅಧೀನರಲ್ಲ. ಕರ್ಮ ಮಾನವನ ಜೀವನದ ರಾಜಮಾರ್ಗ. ಆ ರಾಜಮಾರ್ಗದಲ್ಲಿ ನೀನು ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಫಲವನ್ನು ಹೊಂದು. ಅಸ್ತ್ರವನ್ನು ಧರಿಸಿ ಕರ್ಮಯೋಗಿ ಎನಿಸು. ಯೋಗೀಶ್, ಈ ದಿವ್ಯವಾಣಿಯಿಂದ ನನ್ನ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತ ನೀನು ಯಾರು? ಇಹಲೋಕದಲ್ಲಿ ನಿನ್ನ ಕರ್ಮವೇನು? ಪಾರ್ಥ, ನಾವಿಬ್ಬರು ಅನೇಕ ಸಾರಿ ಹುಟ್ಟಿ ಜನ್ಮ ತಾಳಿರುವೆವು. ಆ ಅರಿವು ನಿನಗಿಲ್ಲ. ನಾನು ಹುಟ್ಟು ಸಾವು ಇಲ್ಲದವನು. ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮಕ್ಕೆ ಚ್ಯುತಿ ಬರುತ್ತದೆಯೋ ಆಗ ನಾನು ಧರ್ಮ ಸಂಸ್ಥಾಪಕನಾಗಿ ಮತ್ತೆ ಮತ್ತೆ ಹುಟ್ಟಿ ಬರುವೆನು. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ ಈ ಅವತಾರದ ಉದ್ದೇಶ. ನಿನ್ನನ್ನು ತಿಳಿಯುವ ಬಗೆ ಹೇಗೆ? ನಿನ್ನ ಗುರುತುಗಳೇನು? ಉತ್ತರವನ್ನು ನೀಡು ಪರಮಾತ್ಮ. ಪಾರ್ಥ, ಪಂಚಭೂತಗಳಾಗಿ ಅವರವರ ಕರ್ಮಗಳನ್ನು ನಾನು ಮಾಡುತ್ತೇನೆ. ಬಹುರೂಪಾತ್ಮಕವಾದ ಜಗತ್ತಿನ ಉದಯ, ಪ್ರಭಾವ, ಪ್ರಳಯ, ವಿನಾಶಗಳಿಗೆ ನಾನೇ ಕಾರಣನು. ಸರ್ವಾಂತರ್ಯಾಮಿಯೂ ಆದ ಪರಾಪರ ವಸ್ತುವು ನಾನು. ದೇವತೆಗಳಲ್ಲಿ ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಮೃಗವು, ಮಹರ್ಷಿಗಳಲ್ಲಿ ಮೃಗವು. ಅರ್ಜುನ, ನನ್ನ ವಿಭೂತಿಗಳು ಅನಂತ, ಅಗಣ್ಯ. ಅದರಲ್ಲಿ ಒಂದು ಅಲ್ಪಾಂಶದಿಂದ ಜಗತ್ತಿನ ಸ್ಥಿತಿ ಲಯಗಳನ್ನು ನಡೆಯುವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಯೋಗೀಶ್ವರ, ವಿಶ್ವರೂಪವನ್ನು ತೋರಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ವಿಶ್ವರೂಪದ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಸೈನ್ಯವನ್ನು ಅಪೋಷಣೆ ಮಾಡು. ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯ ಮಾಡು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಶಾಲಿಯಾಗು ಧರ್ಮನನ್ನು. ಹಬ್ಬ ಕಂಡು ಧನ್ಯನಾದೆನ ವಿಶ್ವರೂಪನ.
ಶೋಭಿತಾಂಗನ ಶಂಕು ಚಕ್ರ ಗದಾ ಪದ್ಮ ಶೋಭಿತಾಂಗನ ಧನ್ಯನಾದೆನ ಸ್ವಾಮಿ ಧನ್ಯನಾದೆನ ಧನ್ಯನಾದೆನ ಸ್ವಾಮಿ ಧನ್ಯನಾದೆನ ಅಂತರಂಗದಲ್ಲಿ ಜಗವ ಧರಿಸಿಕೊಂಡವನ ಅಂತರಂಗದಲ್ಲಿ ಜಗವ ಧರಿಸಿಕೊಂಡವನ ದೊಡ್ಡ ಶಕ್ತಿ ಮತ್ತನನ ದರೆಯ ದೇವನ ದೊಡ್ಡ ಶಕ್ತಿ ಮತ್ತನನ ದರೆಯ ದೇವನ ನರರೂಪದಿ ಮಿತ್ರನಾದ ವಾಸುದೇವನ ನರರೂಪದಿ ಮಿತ್ರನಾದ ವಾಸುದೇವನ ಕರುಣದಿಂದ ಕಾಯುವಂತ ಶಾಂತ ರೂಪನ ಧನ್ಯನಾದೆನ ಸ್ವಾಮಿ ಧನ್ಯನಾದೆನ ಧನ್ಯನಾದೆನ ಸ್ವಾಮಿ ಧನ್ಯನಾದೆನ ಕಂಡು ಧನ್ಯನಾದೆನ ವಿಶ್ವರೂಪನ ಶಂಕು ಚಕ್ರ ಗದಾ ಪದ್ಮ ಶೋಭಿತಾಂಗನ ಧನ್ಯನಾದೆನ ಸ್ವಾಮಿ ಧನ್ಯನಾದೆನ ಕೃಷ್ಣ ಕೃಷ್ಣ ಪರಮಾತ್ಮ ಇದು ಎಂತಹ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ನೋಡಲು ಆಗುತ್ತಿಲ್ಲವಲ್ಲ ಬೇಡ ಅಂದ್ಕೊಂಡ್ಬಿಟ್ರಿ ಕೈಕಾಲುಗಳು ಕಂಪಿಸುತ್ತಿರುವವು ವಾಕ್ಸ್ಫೂರ್ತಿ ಇಲ್ಲ ಲಲನಾಮಯನೇ ನಿನ್ನ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ಸದಾ ಮಧುರವಾದ ನಿನ್ನ ಮಂದಹಾಸವನ್ನು ತೋರಿಸು ಗೋಪಿಕಾ ವಲ್ಲಭ ಲಲನಾ ಚಿತ್ರರಂಜಕವಾದ ನಿನ್ನ ಸುಹಾಸ ವದನವೆಲ್ಲಿ ಪರಮಾತ್ಮ ಚಕ್ರಪಾಣಿ ಭಯವಾಗುತ್ತಿರುವುದು ಸಾಕು ಮಾಡುವ ನಿನ್ನ ವಿಶ್ವರೂಪವನ್ನು ಕೈಕಾಲುಗಳು ನಡುಗುತ್ತಿರುವು ವಾಕ್ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ಮೂರ್ತಿಯನ್ನು ಧಾರಣ ಮಾಡು ಭಯವನ್ನು ಬಿಡು ಪ್ರಾಣಸಖ ಪರಮಾತ್ಮ ಶಂಕ ಚಕ್ರ ಗದಾಧಾರಿಯಾದ ನಾನು ನನ್ನ ಸೌಮ್ಯ ಮೂರ್ತಿಯನ್ನು ನೋಡು ದರ್ಶನ ಮಾಡು ನಿನ್ನ ಹೃದಯದಲ್ಲಿ ಶಾಂತಿಯನ್ನು ನೆಲೆಸಿ ಕುರುಕ್ಷೇತ್ರದಲ್ಲಿ ನಿನ್ನ ಯುದ್ಧ ನೌಕೆಯನ್ನು ಕಾರಣೀಕೃತನಾಗಿ ನಿಲ್ಲುವೆನು ಅರ್ಜುನ ಬಿಲ್ಲು ಬಾಣಗಳನ್ನು ತೆಗೆದುಕೋ ರಣ ಕಹಳೆಯನ್ನು ಮೊಳಗಿಸು ನಿನ್ನ ಇಚ್ಛೆಯಂತೆ ಆಗಲಿ ಆಜ್ಞೆ ಮಾಡುವ
ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಅರುಷದಿ ಸರಸವ ನಾಡುವ ನಾವು ಬಾರೆ ರೂಪಸಿ ಮಧ್ಯ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಅರುಷದಿ ಸರಸವ ನಾಡುವ ನಾವು ಬಾರೆ ರೂಪಸಿ ಮಧ್ಯ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಅರುಷದಿ ಸರಸವ ನಾಡುವ ನಾವು ಬಾರೆ ರೂಪಸಿ ದೂರ ದೂರ ಹಿನ್ನೇಕೆ ತರ ದೂರ ದೂರ ಹಿನ್ನೇಕೆ ಸನಿಹ ಬಾರೆ ನನ್ನಾಗೆ ತರ 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 ದೂರ ದೂರ ಹಿನ್ನೇಕೆ ಸನಿಯ ಬಾರೆ ನನ್ನಾಗೆ ಬಾರೆ ಬಾಜಳತಿ ಪ್ರೇಮದ ಸುಮತಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಅರುಷದಿ ಸರಸವ ನಾಡುವ ನಾವು ಬಾರೆ ರೂಪಸಿ ಪ್ರೇಮದಿ ಕರೆಯುವೆ ನಲಿಯುತ್ತ ದೂರ ಹಿನ್ನೇಕೆ ಸನಿಯ ಬಾರೆ ನನ್ನಾಗೆ ಬಾರೆ ಬಾಯಳತಿ ಪ್ರೇಮದ ಸುಮತಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಅರುಷದಿ ಸರಸವ ನಾಡುವ ನಾವು ಬಾರೆ ರೂಪಸಿ ಬಾರೆ ರೂಪಸಿ ಕೋಗಿಲೆಯ ಗಾನ ನಡೆಯ ನವಿಲಿನ ನರ್ತನ ಬಾರ ಹೋಗ ಕೋಗಿಲೆಯ ಗಾನ ನಡೆಯ ನವಿಲಿನ ನರ್ತನ ಬಾರೆ ಬಾಜಲತಿ ಪ್ರೇಮದ ಸುಮತಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಅರುಷದಿ ಸರಸವ ನಾಡುವ ನಾವು ಬಾರೆ ರೂಪಸಿ ಬಾರೆ ರೂಪಸಿ
ಪ್ರಾಣೇಶ್ವರ, ನಾನು ನನ್ನ ಹೃದಯಾದ ದೇವನ ದರ್ಶನಕ್ಕಾಗಿ 4 ದಿನದಿಂದಲೂ ಹಂಬಲಿಸುತ್ತಿದ್ದೆ. ಅದು ಈ ದಿನ ಲಭಿಸಿತು ಪ್ರಿಯ. ಉತ್ತರ, ದೇವನ ದರ್ಶನವನ್ನು ಹೊಂದಿದೆ. ಆದರೆ ಆ ದೇವರನಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಉತ್ತರ? ಪ್ರಾಣೇಶ್ವರ, ನನ್ನ ಸರ್ವಸ್ವವನ್ನು ನಿಮಗೆ ನೀಡಿರುವಾಗ ಇನ್ನು ನನ್ನದಾಗಿ ಅದೇ ಉಳಿದಿದೆ. ನಿನ್ನ ಹೃದಯದ ಪ್ರೇಮ ಉತ್ತರ? ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯ ಏನಿದೆ? ಅದನ್ನು ನಾನು ಬಲ್ಲೆನು. ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಪಡೆಯಬೇಕೆಂಬ ಆಸೆ ಉತ್ತರ? ನಿನ್ನೆಯ ದಿನವೂ ತೀವ್ರ ಶೋಕದಿಂದ ದಗ್ಧರಾದವು, ಪುನಃ ಸಮ್ಮಿಳಿತರದವು. ನಿನ್ನ ಪ್ರೇಮ ಪೂಜೆಯನ್ನು ಪಡೆಯಬೇಕೆಂಬ ಆಸೆ ಉತ್ತರ? ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿ ಬಂದಾಗ ಭಕ್ತಳಾದ ನಾನು ನಿರಾಕರಿಸುವನಿ. ಪ್ರೇಮದ ವಿಚಾರದಲ್ಲಿ ನೀವು ಮಹಾಪಂಡಿತರಲ್ವೇ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸ್ವಾಮಿ, ಪ್ರಿಯತಮ ಉತ್ತರ? ಪ್ರಾಣೇಶ್ವರ, ಸ್ವಾಮಿ, ನಾನು ಯಾರಿಸಿ ಆಯ್ದು ಕಟ್ಟಿರುವ ಈ ಪುಷ್ಪ ಮಾಲಿಕೆ ಧರಿಸಿ ಭಕ್ತರಲ್ಲಿ ಪ್ರಸನ್ನರಾಗಿ ಪ್ರಿಯ. ಪ್ರಾಣೇಶ್ವರ, ದೇವ, ಸ್ವಾಮಿ, ಪ್ರಿಯ, ಬೇಡ ಮನದ ವಿರಸ, ಬೇಡವೇ ಪ್ರಿಯ? ಬೇಡ ಮನದ ವಿರಸ ಬಾಳ ನಿನಗೆ ಪ್ರಿಯತಮ ಆ ಮೋಡ ಬಾಗಿಲಿದೆ ರಾಜ ಮುದ್ದು ರಾಜ ರಾಜ ಮುದ್ದು ರಾಜ ಪ್ರಾಣೇಶ್ವರ, ಸಂತೋಷವಾಯಿತೆ? ಸಂತೋಷವಾಯಿತು. ನಿಜವಾಗಿಯೂ ನಿಜವಾಗಲು ಮನಸ್ಸು
ಪ್ರೇಸಿ ನಾನಿನಗೆ ನೀ ನನಗೆ ಪ್ರಾಣೇಶ್ವರ ಮನಸೋತೆ ದೇವರ ಪ್ರಸನ್ನಾಗಿ ನನ್ನ ಶ್ವಾಸದಲ್ಲಿ ಸ್ಥಾನವನ್ನು ಕೊಟ್ಟಿರೋನು. ಬಾ ಕುಳಿತುಕೋ. ಸ್ವಾಮಿ, ಇದೇಕೆ ಇಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೆ? ಉತ್ತರ, ನಿನ್ನೆ ದಿನವು ನನ್ನ ತಾಯಿ ದ್ರೋಣ ಚಕ್ರವನ್ನು ಭೇದಿಸಲು ಆಹಾ. ಆ ಉಪಾಯವನ್ನು ಕಲಿತಿರೋನು. ಯುಧಿಷ್ಠ ರಾಜನ ಅನುಮತಿ ಪಡೆದು ಹೊರಟಿರೋನು. ನನಗಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲ ಉತ್ತರ. ನನ್ನ ನಗುಮುಖದಿಂದ ಕಳಿಸಿಕೊಡುತ್ತರ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಓ ಲೋಕ ಸುಂದರಿಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಓ ಲೋಕ ಸುಂದರಿಯೇ. ಬಾಬಾರೇ ಓ ನಲ್ಲೇ, ಬಾಬಾರೇ ಓ ನಲ್ಲೇ, ಬಾರೆ ನನ್ನವಳೆ, ಕಣ್ಮಣಿಯೇ ಓ ಕಣ್ಮಣಿಯೇ ರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಓ ಲೋಕ ಸುಂದರಿಯೇ. ಸ್ವರದ ಧ್ವನಿಯವಳೆ, ಕಾಮನ ಬೆನ್ನ ಕಣ್ಣವಳೆ, ಸಪ್ತ ಸ್ವರದ ಧ್ವನಿಯವಳೆ, ಕಾಮನ ಬೆನ್ನಿನ ಕಣ್ಣವಳೆ, ನೀ ನನಗೆ ಸಹಿಯಾದವಳೆ, ಕಾಣದ ಸುಖವನ್ನು ಕೊಂದವಳೆ, ಬಾಬಾರೇ ಓ ನಲ್ಲೇ, ಬಾಬಾರೇ ಓ ನಲ್ಲೇ, ಬಾರೆ ನನ್ನವಳೆ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಓ ಲೋಕ ಸುಂದರಿಯೇ. ಗಲ್ ಗಲ್ ಎನ್ನುತ್ತಿದ್ದೆ ಗಮಕಗಳು, ನಲ್ಲೇ ನಿನ್ನ ನೆಲೆಗಳಿಗೆ ಅಂತರ. ಗಲ್ ಗಲ್ ಎನ್ನುತ್ತಿದ್ದೆ ಗಮಕಗಳು, ನಲ್ಲೇ ನಿನ್ನ ನೆಲೆಗಳಿಗೆ, ನೀ ನನಗೆ ಸಹಿಯಾದವಳೆ, ಕಾಣದ ಸುಖವನ್ನು ಕೊಂದವಳೆ, ಬಾಬಾರೇ ಓ ನಲ್ಲೇ, ಬಾಬಾರೇ ಓ ನಲ್ಲೇ, ಬಾರೆ ನನ್ನವಳೆ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಓ ಲೋಕ ಸುಂದರಿಯೇ. ಪ್ರೇಸಿ ತರ ಪ್ರಾಣೇಶ್ವರ, ಪ್ರೇಸಿ ಹೇಳು ಸ್ವಾಮಿ. ಸ್ವಾಮಿ, ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮನನ್ನು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಪ್ರೇಸಿ ಪ್ರಿಯಾ, ಆ ದಿನ ತಾಯಿಯು ವಸ್ತ್ರದಾನ ಮಾಡಬೇಕಾಯಿತು. ಈ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಪ್ರಾಣೇಶ್ವರ,
ಸ್ವಾಮಿ. ಉತ್ತರ ಪ್ರಿಯ, ಯುದ್ಧಕ್ಕಾಗಿ ಹೊಸ ಬಾಣವನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆಯಿರಿಸಿ ನೋಡಲಿ ಪ್ರಿಯ. ಪ್ರೇಯಸಿ, ಈ ಕೋಮಲವಾದ ಹಸ್ತಳಿಗೆ ಯೋಗ್ಯವಾದ ಕಾರ್ಯವೂ ಇದಲ್ಲ. ಅನಂತ ಲಕ್ಷ್ಮಿ, ನಿನ್ನ ಸಖಿಯರು ಆಯ್ದು ತಂದ ಹೂಗಳನ್ನು ಎದೆಯೇರಿಸು. ಅಬ್ಬಬ್ಬಾ. ರೂಪಗೊಂಡಿರುತ್ತೀಯೇ ಮುನ್ಮನ ಶಾಯಿನಿ ಚಂಚಲ ಕಟಾಕ್ಷ ಬಾಣಗಳನ್ನು ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶಯವನ್ನು ಕೊಡುತ್ತರ. ಅಬ್ಬಬ್ಬಾ. ತರ ಪ್ರಾಣೇಶ್ವರ, ಘೋರವಿದ್ದವು ಒದಗಿ ಬಂದಿರುವುದು. ಈಗಲೂ ನಿನ್ನ ನಗುತ್ತಲಿರುವೆ ಉತ್ತರ. ಉತ್ತರ ಪ್ರಾಣೇಶ್ವರ, ಮಾತನಾಡಿ ಪ್ರಿಯ. ಉತ್ತರ ಪ್ರೇಸಿ, ನನ್ನ ಸಂತೋಷಿತಳಾಗಿ ನನ್ನ ಕಳಿಸಿಕೊಡಬಲ್ಲೆಯಾ? ನನಗಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲ ಉತ್ತರ. ದುಃಖಿಸುವುದಿಲ್ಲ ಸ್ವಾಮಿ. ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬಿಟ್ಕೊಳ್ಳಾರದ ಪತ್ನಿಯು ವೀರಾಂಗನೆಸಿಕೊಳ್ಳಬಲ್ಲವೇ?
ಹೌದಲ್ಲವೇ? ಉತ್ತರ ಪ್ರಾಣೇಶ್ವರ, ಉತ್ತರ ನೀಲಿಮಾನಿನ ಪ್ರಿಯ ಉತ್ತರ ಚಂದಿರ ಉತ್ತರ ದರೆಗಿಳಿದು ಬಾ. ಪ್ರಾಣೇಶ್ವರ, ಸ್ವಾಮಿ ಉತ್ತರ ನಾಟ್ಯ ಮಯೂರಿ ಸ್ವರ್ಗದ ಪ್ರಿಯ ಪ್ರಾಣೇಶ್ವರ, ಉತ್ತರ ನೀಡುವ ಲಿಂಗನ ಉತ್ತರ ಸ್ವಾಮಿ ಪ್ರೇಸಿ ನೀಲಿ ಬಾನಿನ ಚಂದ್ರ ಪ್ರೇಸಿ ನೀಲಿ ಬಾನಿನ ಕರೆಗಿಳಿದು ಬಾರ. ನನ್ನೆದೆಯು ನೋವಿನ ಉತ್ತರ ಪ್ರಾಣೇಶ್ವರ, ಪ್ರೇಸಿ ತಡಬೇಕೆ ಉತ್ತರ ಪ್ರೇಸಿ ಬಾಯಿನಿಯ ಪ್ರೇಸಿ ನೆನೆಸಿರಲು. ಪ್ರೇಸಿ ಪ್ರಾಣೇಶ್ವರ, ಉತ್ತರ ನೀಲಿ ಬಾನಿನ ಚಂದ್ರ ದರೆಗಿಳಿದು ಬಾ. ಉತ್ತರ ನೀಲಿ ಬಾನಿನ ಚಂದ್ರ ದರೆಗಿಳಿದು ಬಾ. ನೀಡು ಉತ್ತರ ಹೇಳಿ ಪ್ರಿಯ. ಉತ್ತರ ಸ್ವಾಮಿ, ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವೋ ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವು ನೀನೆ ವಸಂತ ನಾನೆ ಕೋಗಿಲೆ ನೀನೆ ಕೋಗಿಲೆ ನಾನೆ ವಸಂತ ಲಾ 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 ಗಿರಿಯಿಂದ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಕನ್ಯನ ರೂಪದಿ ನೀ ಬಂದರೆ ಆರೋಹಣ ಅವರೋಹಣ ಆಲಾಪದಯಾಗಿ ಆರೋಹಣ ಅವರೋಹಣ ಆಲಾಪದಯಾಗಿ ನಾದ ಮಧುರವಾಗಿ
ಸಂಗೀತದ ನಾದ ಮಧುರವಾಗಿ ನಿನ್ನ ಸೇರಲು ನಾ ಭಾವತಂಗವಾಗಿ ವಸಂತನ ಗಮಗೆ ಕೋಗಿಲ ಗಾಯನಕ್ಕೆ ವಸಂತ ನಾಗಮು ನೀನ ವಸಂತ ನಾನ ಕೋಗಿಲೆ ನಾನ ವಸಂತ ಲಾ 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 ಆರ್ಯಾವರ್ತದಲ್ಲಿ ನೀನು ನಾರಿ ರತ್ನಳು. ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಗೌರವ ಕೀರ್ತಿ ಸಂಪತ್ತಲ್ಲ ಸ್ವಾಮಿ. ಹಾಗಾದರೆ ನನಗ್ಯಾವ ಗೌರವವಿಲ್ಲ ಉತ್ತರ. ಸ್ವಾಮಿ ಇರುವುದು ಪ್ರಿಯ. ರಣರಂಗದಲ್ಲಿ ಕಾದಾಡುವಾಗ ಸ್ವಾಮಿಯು ಮಣಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡಿದಿ ಯಾರು? ಶತ್ರು ಸೈನ್ಯ ಮಂದಿ ಪುತ್ರನ ಸಾಸವಣಿಯನ್ನು ಕೇಳಿ ಆನಂದ ಪಾಶ್ವಸಿದ ಮಾತೆ ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ ಅಲ್ಲವೇ? ಉತ್ತರ ಹಾಗಾದರೆ ನಾನೊಂದು ಪ್ರಾಣ ತ್ಯಾಗ ಮಾಡಿದರೆ ನನಗೂ ಸ್ವಲ್ಪವೂ ದುಃಖಿಸುವುದಿಲ್ಲ ಪ್ರಿಯ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿಯು ಈ ಭೂಮಿಗೆ ಬಿದ್ದರು ನನ್ನ ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಕ್ಕೆ ಅರ್ಪಿಸುವೆನು. ನನಗೆ ಆಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯ ಮಾಲೆಯಿಂದ ನಾನು ಜಯಶೀಲನಾಗಿರ್ಬೇಕು. ಹಾಗಲಿ ಪ್ರಿಯ. ಮಲ್ಲಿಗೆ ಹೂವನ್ನು ನೀನಾಸಿ ಉತ್ತರ 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 ಮಲ್ಲಿಗೆ ಹೂವನ್ನು ನೀನಾಸಿ ಹೂವಿನ ಪರಿಮಳ ಮೈ ಮರಸಿ ಮನಸ್ಸನ್ನು ನನಸಲು ನಿನ್ನ ಬಯಸಿ ಮನಸ್ಸಲ್ಲ ನನಸಲ್ಲ ನಿನ್ನ ತಿಳಿದು ತಿಳಿಯದೆ ಉತ್ತರ ತಿಳಿದು ತಿಳಿಯದೆ ಹರಿಯೋ ಉತ್ತರ ಮಲ್ಲಿಗೆ ಹೂವನ್ನು ನೀನಾಸಿ ಹೂವಿನ ಪರಿಮಳ ಮೈ ಬರಸಿ ಮನಸ್ಸನ್ನು ನನಸಲು ನನ್ನ ಬಯಸಿ
ಮೈತಿಲಿಗೆ ಮೈತಿಲಿಗೆ ಹೊಸವನ ಮನಸ್ಸೊಳಗೆ ಹೊಸ ಮೈತಿಲಿಗೆ ಮೈತಿಲಿಗಳಿಗೆ ಹೊಸ ಮನಸ್ಸು ನನ್ನಸೋ ನನ್ನಸೋ ವೈಷ್ಣವ ಮಾಡಿ ನನ್ನಸೋ ನನ್ನಸೋ ವೈಷ್ಣವ ಮಾಡಿ ತಿಳಿಗೋ ತಿಳಿಯದೆ ನನ್ನ ಸೊಳ್ಳಗೆ ಹೊಸ ಮೈತಿಲಿಗೆ ಮೈತಿಲಿಗಳಿಗೆ ಹೊಸ ಮನಸ್ಸು ಪ್ರಾಣೇಶ್ವರ ತರಾ ಪ್ರಾಣೇಶ್ವರ ರೇಸಿ ನಾಟ್ಯ ಮಯೂರಿ ವಯ್ಯಾರಿ ಕುಮಾರಿ ಕೋಮಲ ಚಂಚಲೆ ಚಂದ್ರ ಚಕೋರಿ ನಾಟ್ಯ ಮಯೂರಿ ವಯ್ಯಾರಿ ಕುಮಾರಿ ಕೋಮಲ ಚಂಚಲೆ ಚಂದ್ರ ಚಕೋರಿ ನಮ್ಮೆದುರು ಗೆಲ್ಲಿದಂತೆ ನಾದವೇ ಶ್ರುತಿ ಬರದಂತೆ ರವಿಯೇ ತೆರೆಗಿಳಿದಂತೆ ನಾದವೇ ಶ್ರುತಿ ಸ್ವರದಂತೆ ಆ ದಿನ ನಿನ್ನನ್ನು ಕಂಡನೆ ಶೋಧನೆ ಆ ದಿನ ನಿನ್ನನ್ನು ಕಂಡನೆ ಶೋಧನೆ ಜನ 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 ನಾದವೋ ನಿನ್ನ ಹೆಜ್ಜೆಗಳ ಗೆಜ್ಜೆಯಲ್ಲಿ ಮುದಿದ ನಾದ ಕಣದಲ್ಲೂ ನಿನ್ನ ಜೊತೆ ಸೇರಿ ಕುಣಿವಾಸೆ ರೇಸಿ ಗಾನ ಸುರ್ವೇಣಿ ನಿರ್ವಾಣಿ ಬರಮಣಿ ಕೋಕಿಲವಾಣಿ ನೀ ಮನೋಮಣಿ ಗಾನ ಸುರ್ವೇಣಿ ನಿರ್ವಾಣಿ ಬರಮಣಿ ಕೋಕಿಲವಾಣಿ ನೀ ಮನೋಮಣಿ ನಿನ್ನೆ ಅಂದಕ್ಕೆ ಸೋತೆ ನಿನ್ನೆ ಪ್ರೇಮಕ್ಕೆ ಬೆರೆತೆ ನಿನ್ನೆ ಅಂದಕ್ಕೆ ಸೋತೆ ನಿನ್ನೆ ಪ್ರೇಮಕ್ಕೆ ಬೆರೆತೆ ಆ ದಿನ ನಿನ್ನನ್ನು ಕಂಡನ ಶೋಧನೆ ಆ ದಿನ ನಿನ್ನನ್ನು ಕಂಡನ ಶೋಧನೆ ಜನ 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 ನಾದವೋ ನಿನ್ನ ಹೆಜ್ಜೆಗಳ ಗೆಜ್ಜೆಯಲ್ಲಿ ಒಮ್ಮುದಿದೆ ನಾದ ಕಣ ಕಣದಲ್ಲೂ ನಿನ್ನ ಜೊತೆ ಸೇರಿ ಕುಣಿವಾಸೆ ಜನ 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 ನಾದವೋ ಜನ 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 ನಾದವೋ ಜನ 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 ನಾದವೋ
ಸೋತೆ ನಿನ್ನೆ ಪ್ರೇಮಕ್ಕೆ ಬೇರೆತೆ ನಿನ್ನೆ ಅಂದಕ್ಕೆ ಸೋತೆ ನಿನ್ನೆ ಪ್ರೇಮಕ್ಕೆ ಬೇರೆತೆ ಹಾದಿನ ನಿನ್ನನ್ನು ಕಂಡನ ಶೋಧನೆ ಹಾದಿನ ನಿನ್ನನ್ನು ಕಂಡನ ಶೋಧನೆ ಜನ 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 ನಾದವೋ ನಿನ್ನ ಹೆಜ್ಜೆಗಳ ಗೆಜ್ಜೆಯಲ್ಲಿ ಒಮ್ಮೋದಿದೆ ನಾದ ಕಾಣ ಕಾಣದಲ್ಲ ನಿನ್ನ ಜೊತೆ ಸೇರಿ ಕೊನೆವಾಸೆ ಜನ 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 ನಾದವೋ ಜನ 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 ನಾದವೋ ಉತ್ತರ ಸ್ವಾಮ್ ಪ್ರೇಸಿ ಪ್ರಾಣೇಶ್ವರ ಉತ್ತರ ಹೇಳಿ ಪ್ರಿಯ ಪ್ರೇಸಿ ಹೇಳಿ ಪ್ರಿಯ ಏಳು ಪ್ರಿಯ ಸ್ವಾಮ್ ನಡೀರಿ ಹಂತಪುರಕ್ಕೆ ಹೊರಡೋಣ ಮೇಡಮ್ ನಡೆಯಿರಿ ರಾಮ ಜಯ ತುಜೆ ರಾಮ ಸುನಾಮ ಅಮರ ವಿದುತ ಪದ ಅಮಿತ ಫಲಾಪದ ರಾಮ ಜಯ ತುಜೆ ರಾಮ ಸುನಾಮ ಅಮರ ರವಿ ಕುಲ ಚೋಮ ರಾಜಲಲಾಮ ಪರಮ ಪುರುಷ ರಾವಣ ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದ ಅಮಿತ ಫಲ ಪದ ರಾಮ ಜಯತು ಶ್ರೀರಾಮ